ಅಲ್ಲಿ ನೋಡಿ ದುರ್ಗ ರೋಡ್ ಕ್ರಾಸ್ ಮಾಡ್ತಿದ್ದಾನೆ, ಎಷ್ಟು ಹೇಳಿದ್ರು ಭಾಷೆ ಅರ್ಥ ಆಗಲಿಲ್ಲ ಅವರಿಗೆ. ಇವರಿಂದ ವೆಹಿಕಲ್ ಪ್ರಾಬ್ಲಮ್. ಮಂಗ ಎಂತ ಕರೆದ ನನಗೆ ಪ್ರೆಷರ್ ಆಗ್ತಾ ಇದೆ ಮನೆಯಲ್ಲಿ, ನನಗೆ ಹುಡುಗ ಹುಡ್ತಿದ್ದಾರೆ. ಸೊ ನಿನ್ನನ್ನಂತೂ ನನಗೇನು ಕೆಲಸ ಕೂಡ ಇಲ್ಲ, ಮನೇಲಿ ಒಪ್ಪೋದಿಲ್ಲ ಕೂಡ ನಿನ್ನ. ಸೊ ನಾನು ಮನೆ ಆಗಬೇಕಾ, ಅಪ್ಪ ಅಮ್ಮ ಹೇಳಿದ್ದಾನೆ ಹುಡುಗನ್ನು ಮದುವೆ ಆಗಬೇಕಂತ. ಸ್ವಲ್ಪ ಟೈಮ್ ಕೊಡು, ನಾನು ಜಾಬ್ ಹುಡುಕ್ತೇನೆ. ನಿಮಗೆ ಎಷ್ಟೊಂದು ಟೈಮ್ ಕೊಡೋದು? ಎಷ್ಟು ಟೈಮ್ ಕೊಟ್ಟಿದ್ದೇನೆ ನಾನು? ನಿಮಗೆ ಸ್ವಲ್ಪ ಟೈಮ್ ಕೊಡ, ನಾನು ನಿಜವಾಗಿ ಜಾಬ್ ಹುಡುಕ್ತೇನೆ. ಹೀಗೆ ಅಂತ ಹೇಳುದು? ಹೀಗೆ ನಿಮಗೆ ಎಷ್ಟೊಂದು ಟೈಮ್ ಕೊಡೋದು? ಮನೆಯಲ್ಲೂ ನನಗೆ ಅಪ್ಪ ಅಮ್ಮ ಬೇರೆ ಹುಡುಗನ ನೋಡಿದರು, ನನಗೆ ಕಾಯಲಿಕ್ಕಾಗಲ್ಲ. ಇದೇ ನಮ್ಮದು ಲಾಸ್ಟ್ ಮಿನಿಟ್ ಅಷ್ಟೇ. ನೀ ಹೀಗೆ ಹೇಳಿದರೆ ಹೇಗೆ? ನಾವು ಇದಕ್ಕೋಸ್ಕರ ಇಷ್ಟೆಲ್ಲ ಕನ್ಸ್ಕೊಂಡದ್ದು. ಹೇಗೆ ಹೇಳಿದ್ರು ಅಂತ ಮಗ, ಅಪ್ಪ ನಿನ್ ಜೊತೆ ಒಂದು ವಿಷಯ ಮಾತಾಡ್ಬೇಕು ಮಗ. ನನಗಿನ್ನು ವಯಸ್ಸಾಯ್ತು, ನನಗೆ ಯಾವುದೇ ಕೆಲಸ ಮಾಡಲಾಗುತ್ತಿಲ್ಲ. ನಿನ್ನ ತಾಯಿಗೆ ಬೇರೆ ಹುಷಾರಿಲ್ಲ ಮಗ. ನೀನ್ ಯಾವ್ದಾದ್ರು ಒಂದು ಕೆಲಸ ಹುಡುಕು. ನೀವು ಸುಮ್ಮನೆ ಇದೆಯಪ್ಪ, ನನಗೆ ನನ್ನದೇ ಟೆನ್ಷನ್ ಇದೆ. ಹೇಳಿದ ಹಾಗೆ ನಾಳೆ ಒಂದು ಇಂಟರ್ವ್ಯೂ ಇದೆ, ನನಗೆ ಒಂದು 500 ರೂಪಾಯಿ ನೀವು ಕೊಡಬೇಕು. ನಿನಗೆ ಎಷ್ಟು ಅಂತ ದುಡ್ಡು ಕೊಡ್ಲಿ? ನೀನು ಎಷ್ಟು ಇಂಟರ್ವ್ಯೂಗೆ ಹೋಗಿದ್ಯಾ? ಒಂದರಲ್ಲಿ ಸೆಲೆಕ್ಟ್ ಆಗಿದ್ಯಾ? ನೀನು ಇಂಟರ್ವ್ಯೂಗೆ ಹೋಗುದಾ, ಇಲ್ಲಾಂದ್ರೆ ಯಾವ್ದಾದ್ರು ಫ್ರೆಂಡ್ಸ್ ಜೊತೆಗೆ ಜಾಲಿ ಮಾಡ್ಲಿಕ್ಕೆ ಹೋಗುದಾ? ಡಿಗ್ರಿ ಮುಗಿಸಿ 3 ವರ್ಷ ಆಗಿದೆ, ಇನ್ನು ಕೂಡ ಮನೆಯಲ್ಲಿದ್ಯಾ? ನೀನ್ ಏನ್ ಮಾಡ್ಬೇಕಂತಿದ್ಯಾ? ಈಗಿರೋದಾದ್ರೆ ನೀನ್ ನನ್ನ ಮನೆಯಲ್ಲಿ ಅಂತಿರ್ಬೇಡ, ನಡಿ ಮನೆಯಿಂದ. ನನಗೆ ನಿಮ್ಮ ದುಡ್ಡೇನು ಬೇಡ, ನಾ ಇಲ್ಲಿ ಇರೋದು ಇಲ್ಲ. ಮುನಿಸು ಎಲ್ಲಿದ್ಯಾ? ಹೌದಾ, ನೀ ಅಲ್ಲೇ ಇರ್ತೀಯಲ್ಲ, ಅರ್ಧ ಗಂಟೆ ಅಲ್ಲಿ ವೆಯ್ಟ್ ಮಾಡ್ತಾ ಇರು, ನಾ ಈಗ ಬರ್ತೇನೆ, ಎಲ್ಲಿಗೆ ಹೋಗಬೇಡ. ಹಾಯ್ ಮನೀಶ್. ಹಾಯ್ ವಿಕ್ಕಿ. ವಿಕ್ಕಿ, ಇದೇ ನನ್ನ ಹೊಸ ಮನೆ, ತುಂಬ ಕೆಲಸ ಉಂಟು. ನೀನು ಇಲ್ಲೇ ಇರು, ನನಗೆ ತುಂಬ ಕೆಲಸ ಉಂಟು. ಈಗ ನಾನು ಬುಟ್ಟಿ ತಗೊಂಡು ಬರ್ತೇನೆ. May I come in, ma'am? Yes, ma'am. Sit. Tell me about yourself. Ma'am, my name is Viket KB. I am from Mangalore. I completed my degree a few years back, and my hobbies are playing chess and reading books. Saka. ಎಕ್ಸ್ಪೀರಿಯನ್ಸ್ ಇದೆಯಾ? ಇಲ್ಲ. ಟ್ರೈ ಮಾಡಿಲ್ವಾ? ಟ್ರೈ ಮಾಡಿದ್ದೆ ಮ್ಯಾಮ್, ಅಂದರೆ ಯಾವುದು ಸಿಗಲಿಲ್ಲ. ಕಂಪನಿ ಯಾಕೆ ಚೂಸ್ ಮಾಡಿದ್ವಿ? ನನಗೆ ಈಗ ಒಂದು ಜಾಬ್ನ ಅವಶ್ಯಕತೆ ಇದೆ ಮ್ಯಾಮ್, ಮತ್ತು ಈ ಕಂಪನಿ ತುಂಬ ಒಳ್ಳೆಯದುಂಟು ಅಂತ ನನ್ನ ಫ್ರೆಂಡ್ಸ್ ಕೂಡ ಸಜೆಸ್ಟ್ ಮಾಡಿದರು, ಹಾಗೆ ನಾನು ಚೂಸ್ ಮಾಡಿದ್ದೆ. ಇಂಟರ್ವ್ಯೂ ಬರುವಾಗ ಹೇಗೆ ಬರಬೇಕು ಅಂತ ಗೊತ್ತಿಲ್ವಾ? ಕಾಮನ್ ಸೆನ್ಸ್ ಇಲ್ವಾ? ನಿಮ್ಮ ಹೇರ್ ನೋಡಿ ಹೇಗೆ ಉಂಟು ಅಂತ. ಸಾರಿ ಮ್ಯಾಮ್, ಐ ಫಾರ್ಗೊಟ್ ಟು ಕಟ್ ಮೈ ಹೇರ್. ನೆಕ್ಸ್ಟ್ ಟೈಮ್ ಬರುವಾಗ ಸರಿ ಮಾಡಿ ಬರ್ತೇನೆ, ಡಿಸಿಪ್ಲಿನ್ ಅಂತ. ನಿಮ್ಮ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿಲ್ಲ, ಆದರೆ ಅದರಲ್ಲಿ ಸ್ಪೆಷಲ್ ಸ್ಕಿಲ್ ಏನು ಕಾಣ್ತಾ ಇಲ್ಲ. ನೀವು ಜಾಬ್ಗೆ ಸೂಟೇಬಲ್ ಆದರೆ ನಾವು ಕಾಲ್ ಮಾಡಿ ಕರಿತೇವೆ. ಯು ಮೇ ಲೀವ್ ಇಟ್ಟು.
ಮತ್ತೆ ವಿಕ್ಕಿ ಇಂಟರ್ವ್ಯೂ ಎಲ್ಲ ಏನಾಯಿತು? ಏನಾಗಲಿಕ್ಕೆ ಇದು ಕೂಡ ಸಿಗಲಿಲ್ಲ ನನಗೆ. ಹೌದಾ ಹೌದಾ ಅವರ ರಿಕ್ವೈರ್ಮೆಂಟ್ಸ್ ಎಂತಂದೆ ಹಾಗಾದರೆ? ಯಾರಿಗೊತ್ತು, ಏನು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಆಗಿತ್ತು. ಆದರೆ ನನಗೆ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಯಾವುದೇ ಎಕ್ಸ್ಪೀರಿಯೆನ್ಸ್ ಇಲ್ಲಲ್ಲ. ಆದರೆ ನೀ ಫ್ರೆಶರ್ಸ್ ಪೋಸ್ಟಿಗೆಲ್ಲ ಅಪ್ಲೈ ಮಾಡಿ, ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಎಲ್ಲ ಏಕೆ? ಅವರು ಸೆಲೆಕ್ಟ್ ಮಾಡಿದರೆ ನಾನೇನು ಮಾಡಲಿಕ್ಕಾಗ್ತದೆ? ಅದು ಹೌದು, ನೀ ಕೇರ್ಲೆಸ್ ಮಾಡಿದರೆ ಆಗೋದಿಲ್ಲ. ನೀನೇ ಈಗ ಥಿಂಕ್ ಮಾಡು, ನೀನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಯಾ, ಆಗ ನೀನು ಯಾವ ರೀತಿಯ ಎಂಪ್ಲಾಯನ್ನು ನಿನ್ನ ಜಾಬಿಗೆ ಸೆಲೆಕ್ಟ್ ಮಾಡ್ತೀಯಾ? ಅದು ಆ ಕೆಲಸ ಮಾಡಲಿಕ್ಕೆ ಸ್ಕಿಲ್ ಇರೋರು. ಸಿಂಪಲ್, ಹೀಗೇ ಎಲ್ಲ ಕಂಪನಿ ಕೂಡ ಮಾಡ್ತಿರೋದು. ತಮ್ಮ ಕಂಪನಿಗೆ ಯಾವ ಒಂದು ಸ್ಕಿಲ್ಲಿನ ಅವಶ್ಯಕತೆ ಇರ್ತದೆ, ಆ ಸ್ಕಿಲ್ ಯಾವ ಎಂಪ್ಲಾಯಲ್ಲಿ ಇರ್ತದೆ ಅಂಥ ಎಂಪ್ಲಾಯಿನ ಮಾತ್ರ ಸೆಲೆಕ್ಟ್ ಮಾಡೋದು. ಹಾಗಿರುವಾಗ ನೀನು ಹೇಗಿರಬೇಕು, ನಿನ್ನಲ್ಲಿ ಯಾವ ಸ್ಕಿಲ್ ಉಂಟು ಆ ಕಂಪನಿಗೆ ರಿಕ್ವೈರ್ ಆಗುವಂಥ ಆ ಸ್ಕಿಲ್ಲನ್ನು ನೀನು ಡೆವಲಪ್ ಮಾಡಬೇಕು. ಆ ಡೆವಲಪ್ ಮಾಡಿದಾಗ ಮಾತ್ರ ನಿನಗೆ ಆ ಜಾಬ್ ಸಿಗ್ತದೆ. ಬೇಕಾದರೆ ನೀನು ಟ್ರೈ ಮಾಡಿ ನೋಡು ನಿನ್ನ ರಿಸ್ಯೂಮ್ ಕೊಡು. ಈ ರಿಸ್ಯೂಮನ್ನು ನೀನೆಲ್ಲ ಜಾಬಿಗೆ ಕೊಡ್ತಾ ಇದ್ದದ ವಿಕ್ಕಿ? ಇದು ಎಂತ ಉಂಟು ಇದರಲ್ಲಿ? ಹೀಗೆಲ್ಲ ರಿಸ್ಯೂಮ್ ಇರುವುದು. ರಿಸ್ಯೂಮ್ ಅಂದರೆ ಒಂದು ಪ್ಯಾಟರ್ನ್ ಉಂಟು ಅದಕ್ಕೆ. ನಾ ಎಲ್ಲ ಇದನ್ನೇ ತೋರಿಸ್ತಾರೆ. ಇಂಥ ರೆಸ್ಯೂಮ್ ಅನ್ನೋ ಒಂದು ಕಂಪನಿ ದಿನಕ್ಕೆ 1000 ಪಡೀತದೆ ವಿಕ್ಕಿ. ಆದರೆ ಅಷ್ಟು ಜನರ ಮುಂದೆ ನೀನು ಸ್ಟ್ಯಾಂಡ್ ಔಟ್ ಆಗಬೇಕಂತ ಹೇಳಿದರೆ ನಿನ್ನ ರೆಸ್ಯೂಮ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಬೇಕು. ಮತ್ತು ಅವರಿಗಿಂತ ಜಾಸ್ತಿ ನಾನು ಕಂಪನಿಗೆ ಏನು ಕೊಡಬಲ್ಲೆ ಅನ್ನೋದನ್ನು ನೀನು ಈ ರೆಸ್ಯೂಮಲ್ಲಿ ತೋರಿಸಬೇಕು. ಆಗ ಮಾತ್ರ ನಿಂಗೊಂದು ಜಾಬ್ ಸಿಗಲಿಕ್ಕೆ ಸಾಧ್ಯ. ಈಗಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನೀನು 10th ಎಷ್ಟು ಮಾರ್ಕ್ಸ್ ತೆಗೆದಿದ್ಯಾ, PUCಯಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ಯಾ ಅಂತ ಇಂಪಾರ್ಟೆಂಟ್ ಅಲ್ಲ. ಈಗ AI ಎಲ್ಲ ಬಂದು ಏನು ಪರ್ಸ್ನಲ್ ಆಗಿ ನೀನು ನಿನ್ನ ಸ್ಕಿಲ್ಸನ್ನು ಡೆವಲಪ್ಮೆಂಟ್ ಮಾಡಿದ್ದೆ, ನೀನು ಏನು ಹೊಸತನ್ನು ತರ್ಬೋದು ಅನ್ನೋದನ್ನು ನೀನು ಒಂದು ಇಂಟರ್ವ್ಯೂಯಲ್ಲಿ ಪ್ರೂವ್ ಮಾಡಿದರೆ ಮಾತ್ರ ನಿಂಗೆ ಈಗ ಜಾಬ್ ಸಿಗಲಿಕ್ಕೆ ಸಾಧ್ಯ. ವಿಕೆಟ್, ನಿಮಗೆ ನಮ್ಮ ಕಂಪ್ನಿ ಬಗ್ಗೆ ಏನು ಗೊತ್ತು? ಮ್ಯಾಮ್, ಇಂಡಿಯನ್ ಮಾರ್ಕೆಟಲ್ಲಿ ಪ್ರೀಮಿಯಂ ಮ್ಯಾಟ್ರಸ್ ಕ್ಯಾಟಗರಿಯಲ್ಲಿ ಸೆಕೆಂಡ್ ಪ್ಲೇಸ್ ಇರೋದು ನಮ್ಮ ಡ್ಯೂರಾಮೆಟ್. ಅದು ಮಾತ್ರ ಅಲ್ಲ, ನಾವು ರೀಸೆಂಟಾಗಿ ನಡೆಸಿದ ಸ್ಪೈನ್ ಸೇಫ್ ಮಾರ್ಕೆಟಿಂಗ್ ಕ್ಯಾಂಪೈನಲ್ಲಿ ಒಳ್ಳೆ ರೀತಿಯ ಮಾರ್ಕೆಟನ್ನು ಕ್ರಿಯೇಟ್ ಮಾಡಿದೆ. ಲುಕ್ ವಿಕೆಟ್, ಇದೊಂದು ಮಾರ್ಕೆಟಿಂಗ್ ಕೋರ್ಸ್. ನಮ್ಮ ಇನೋವೇಟಿವ್ ಕ್ಯಾಂಪೇನ್ ಮೂಲಕ ನಮ್ಮ ಸೇಲ್ಸನ್ನು ಜಾಸ್ತಿ ಮಾಡಲಿಕ್ಕೆ ಡು ಯು ಹ್ಯಾವ್ ಎನಿ ಐಡಿಯಾ? ಮ್ಯಾಮ್, ಐ ಹ್ಯಾವ್ ಎನ್ ಐಡಿಯಾ. ನಾವು ಇದನ್ನು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಈ ಇಂಡಸ್ಟ್ರಿ ನಂಬರ್ 1 ನಾವೇ ಆಗ್ತೇವೆ. ಬೆಡ್ ಇಸ್ ಯುವರ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಕ್ಯಾಂಪೈನ್ ನಾವು ಮಾಡಬೇಕು. ಆಗ ನಾವು ಕನ್ಸ್ಯೂಮರನ್ನು ಅಟ್ರಾಕ್ಟ್ ಮಾಡಬೇಕು. ಬೆಟ್ ಇನ್ವೆಸ್ಟ್ಮೆಂಟಾ? ಹೇಗೆ? ಒಬ್ಬ ವ್ಯಕ್ತಿ ತನ್ನ 24 ಗಂಟೆಯಲ್ಲಿ 8 ಗಂಟೆಯನ್ನು ನಿದ್ದೆ ಮಾಡಲಿಕ್ಕೆ ಅಂತಲೇ ಯೂಸ್ ಮಾಡ್ತಾನೆ. ಹಾಗೆ ಹೇಳಿದರೆ ಅವನ ಲೈಫಿನ 1/3 ಭಾಗವನ್ನು ನಿದ್ದೆ ಮಾಡಲಿಕ್ಕೆ ಅಂತಲೇ ಯೂಸ್ ಮಾಡ್ತಾನೆ. ನಿದ್ದೆ ಚೆನ್ನಾಗಾದರೆ ಅವನ ಲೈಫ್ ಕೂಡ ಸೂಪರ್ ಆಗಿರುತ್ತೆ. ಸೊ ಹಾಗೆ ನೋಡಿದರೆ ಒಬ್ಬ ವ್ಯಕ್ತಿ ಜಾಸ್ತಿ ಹಣ ಖರ್ಚು ಮಾಡಬೇಕಾದದ್ದು ಅವನಿಗೆ ಕಂಫರ್ಟ್ ಆಗಿ ಮಲಗಲಿಕ್ಕೆ ಬೇಕಾದ ಬೆಡ್ಡಿಗೆ ತಾನೇ ಮಾಡಿ. ಹೀಗೆ ನೋಡಿದರೆ ಬೆಡ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಖಂಡಿತವಾಗಿ ಹೇಳ್ಬೋದಲ್ಲ. ಎಕ್ಸಲೆಂಟ್ ವಿಕೆಟ್, ರಿಯಲಿ ಇಂಟ್ರೆಸ್ಟಿಂಗ್. ಸೊ ಯಾವಾಗ ಜಾಯ್ನ್ ಆಗ್ತದೆ ರೋಲ್ ಔಟ್ ದಿಸ್ ಕ್ಯಾಂಪೇನ್? ಅಪ್ಪ, ನನಗೆ ನಿನ್ನ ಜೊತೆ ಒಂದು ಮಾತಾಡಲಿಕ್ಕೆ ಉಂಟು. ನನಗೆ ಕೆಲಸ ಸಿಕ್ಕಿದಪ್ಪ. ಹಾಂ ಹೌದಪ್ಪ, ನಾನು ಮನೆಗೆ ಬರ್ತೀನಿ ಬೇಗ.